ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ಇದು ಒಂದು ಕೂಡ ನರಸಿಂಹಸ್ವಾಮಿ ಕಲ್ಯಾಣೋತ್ಸವದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನನ್ನ ಹಿಂದಿನ ವ್ಲಾಗ್ನಲ್ಲಿ ನೀವು ಮಾಂಗಲ್ಯ ಧಾರಣೆಯಾಗಿ ಅರಿಶಿಣ ಕುಂಕುಮ ಪ್ರೋಕ್ಷಣೆ ಆಗಿರೋದನ್ನು ನೋಡಿದ್ದೀರಾ. ಈ ವ್ಲಾಗಲ್ಲಿ ಅದರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಈ ಬ್ರಾಹ್ಮಣರು ಸ್ಟೈಲ್ ಮದುವೆ ಮಾಡಿದ್ರೆ ಅವರು ಹೋಮನ ಮಾಡಿ ಅವಲಕ್ಕಿನ ಏನೋ ಹೋಮಕೊಂಡಕ್ಕೆ ಹಾಕ್ತಾರಲ್ಲ, ಆ ಥರ ಒಂದು ಶಾಸ್ತ್ರನ ಮಾಡಿ ನೆಕ್ಸ್ಟು ಅವರು ಅಕ್ಷತೆನ ಪ್ರೋಕ್ಷಣೆ ಮಾಡೋದು. ಅಲ್ಲಿ ಅವರು ಹೇಳ್ತಾಯಿದ್ರು ಐನೂರು ಅಕ್ಷತೆ ಮತ್ತು ಹೂವನ್ನ ಪ್ರೋಕ್ಷಣೆ ಮಾಡೋದು. ಹಾಗೆ ಹೂವಿನಲ್ಲಿ ದೇವರಿಗೆ ಅಷ್ಟೋತ್ತರನ ಹೇಳಿ, ಲಕ್ಷ್ಮೀ ಅಷ್ಟೋತ್ತರ, ನರಸಿಂಹಸ್ವಾಮಿ ಅಷ್ಟೋತ್ತರನ ಹೇಳಿ ಕೊನೆಯಲ್ಲಿ ಮಹಾಮಂಗಳಾರತಿನ ಮಾಡುವಂಥದ್ದು ನಿಜವಾಗ್ಲೂ सुवर्णरं भद्रमर्कवर्धं समायुषे वर्धयामोऽमृतेन इयं लक्ष्मीमोपलामम्बिकाङ्गां षष्ठीं जयामिन्द्रसेनेन्द्रुलाभो तां विद्यां ब्रह्मयोनिकं स्वरूपं विहायुषे तर्पयामोऽमृतेन हरिः ओम् हरिः ओम् शन्नो देवी रविष्टया ಪೂಜೆ ಎಲ್ಲ ಅಷ್ಟೆಲ್ಲ ಏನೇನು ಶಾಸ್ತ್ರ ಇದೆ ಅದೆಲ್ಲ ಮಾಡಿ ಕೊನೆಯಲ್ಲಿ ಪ್ರಸಾದನ ದೇವ್ರಿಗೆ ಅರ್ಪಿಸ್ತಾರೆ. ಹೀಗೆ ಪ್ರಸಾದ ಅರ್ಪಿಸುವಾಗ ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಅವರು ಈ ಥರ ಪರ್ದೆನ ಹಾಕಿ ಪ್ರಸಾದನ ಅರ್ಪಿಸುವಂಥದ್ದು. ನಿಜವಾದ ಪ್ರಸಾದ ಅರ್ಪಿಸಾದ್ಮೇಲೆ ಒಂದು ಸಣ್ಣದಾಗಿ ಭಜನೆ, ರಾಮ ಭಜನೆನೂ ಕೂಡ ಮಾಡಿಸ್ತಾರೆ. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಸಂಜೆನಂತೂ ಇನ್ನೂ ಚೆನ್ನಾಗಿ ಮಾಡಿಕೊಟ್ರು ಭಜನೆ. 1.5 ಅವರ್ ಭಜನೆ ಮಾಡಿದ್ದೀವಿ ದೇವಸ್ಥಾನದಲ್ಲಿ. ಚೆನ್ನಾಗಿ ಪೂಜೆ ಮಾಡೋರು. ಈ ಸಲ ಅಂತೂ ನಾನು ಕಲ್ಯಾಣೋತ್ಸವನ ನನ್ನ ಲೈಫ್ನಲ್ಲೇ ಈ ಥರ ಫಸ್ಟ್ ಟೈಮ್ ಫುಲ್ ಕಲ್ಯಾಣೋತ್ಸವನ ನೋಡಿರುವಂಥದ್ದು. ದೇವರು ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಕೊನೆಯಲ್ಲಿ ಎಲ್ಲ ಪೂಜೆ, ಶಾಸ್ತ್ರ, ಭಜನೆ ಎಲ್ಲ ಆಮೇಲೆ ಈ ಪೂಜೆನ ಕೆಲವರು ಹರಕೆನ ಹೊತ್ಕೊಂಡು ಮಾಡಿಸ್ತಾರೆ. ಅವರು ಬಟ್ಟೆ ದೇವರುಗಳಿಗೂ ಕೂಡ ವಸ್ತ್ರನ ತಗೊಂಬರ್ತಾರಲ್ಲ, ವಸ್ತ್ರನ ಅಥವಾ ದೇವರಿಗೆ ಯಾರಾದರೂ ಪ್ರೀತಿಯಿಂದ ಏನಾದರೂ ತಂದಿದ್ದರೆ ಅದನ್ನು ಕೂಡ ದೇವರಿಗೆ ಅರ್ಪಿಸುವಂಥ ಪೂಜೆನೂ ಕೂಡ ಮಾಡ್ತಾರೆ. ಈಗ ಇಲ್ಲಿ ವಸ್ತ್ರನ ದೇವ್ರಿಗೆ ಅರ್ಪಿಸ್ತಿದ್ರು. ದೇವ್ರಿಗೆ ಅರ್ಪಿಸಾದ್ಮೇಲೆ ಕೊನೆಯಲ್ಲಿ ಮಹಾಮಂಗಳಾರತಿನ ಮಾಡ್ತಾರೆ. ಅದೊಂದು ಸ್ವಲ್ಪ ನಂಗೆ ವೀಡಿಯೋ ಈಗೆಲ್ಲ ಮಹಾಮಂಗಳಾರತಿ ಟೈಮಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ, ಹಾಗಾಗಿ ನೀಟಾಗಿ ಅಲ್ಲಿ ಏನೂ ಕಾಣಲಿಲ್ಲ. ಆಮೇಲೆ ಮಹಾಮಂಗಳಾರತಿ ಆಗೋ ಮುಂಚೆನೇ ಯಾರಾದರೂ ಹಾಡು ಹೇಳೋರಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಯಾರೋ ಹಿಂಗೇ ಒಬ್ಬರು ಅವರೇ ಪುರೋಹಿತರುಗಳಲ್ಲೇ ಒಬ್ಬರು ಅವರೆಲ್ಲ ಸಂಗೀತ ಎಲ್ಲ ಕಲ್ತಿರ್ತಾರಲ್ಲ, ಹಾಗಾಗಿ ಅವರೇ ಹಾಡು ಕೂಡ ಹೇಳಿದ್ರು. ಕೊನೆಯಲ್ಲಿ ಹಾಡು ಹೇಳಾದ್ಮೇಲೆ ಮಹಾಮಂಗಳಾರತಿನ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇಲ್ಲಿ ಕಲ್ಯಾಣೋತ್ಸವದ ಹತ್ರ ನಮಸ್ಕಾರ ಮಾಡ್ಕೊಂಡು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಂಡು ಗರ್ಭಗುಡಿ ಒಳಗಡೆ ಹೋಗ್ತೀವಿ. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ನೋಡ್ತಿರ್ಬೋದು. ನಿಜವಾಗ್ಲೂ ಅದನ್ನು ಅಲ್ಲಿ ನೋಡ್ತಾ ಇದ್ದರೆ ಬೆಣ್ಣೆ ಅಲಂಕಾರನ ನಿಜವಾಗ್ಲೂ ಕಣ್ಣು ಬೇರೆ ಕಡೆ ಅದು ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ರಿಯಲಾಗಂತೂ ನಿಜವಾಗ್ಲೂ ದೇವರೇ ಆ ಥರ ದೇವರೇ ಕೂತಿರಬೇಕು ಅಲ್ಲಿ, ನಿಜವಾದ್ದು ಅಷ್ಟು ಚೆನ್ನಾಗಿತ್ತು. ಹಾಗೆ ಸಂಜೆ ಕೂಡ ಅಲ್ಲಿ ದೀಪದ ಆರತಿ, ದೀಪಗಳನ್ನ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ದೇವ್ರನ್ನ ತೋರಿಸಿ ಅಲ್ಲಿ ಕೆಲವೊಬ್ಬರು ಇದ್ದರು. ಈ ಸಲ ತುಂಬ ಚೆನ್ನಾಗಿತ್ತು, ಭಜನೆಗಳನ್ನ ಮಾಡಿಸಿದ್ರು.
ಹಾಗೆಯೇ ತುಂಬ ನಮ್ಮ ಕೈಲೂ ಕೂಡ ಭಜನೆಗಳು ಮಾಡಿ ಹಾಡುಗಳನ್ನು ಹೇಳಿ ಅವರು ದೇವರಿಗೆ ಸ್ವಲ್ಪ 3 ನಿಮಿಷ ನಮ್ಮ ಎಲ್ಲರ ಹತ್ರನೂ ಧ್ಯಾನನೂ ಮಾಡಿಸೋರು. ನಿಜವಾಗ್ಲೂ ಮೈಂಡ್ ಎಷ್ಟು ರಿಲೀಫ್ ಆಯಿತು ಅಂತ ಅಂದರೆ, ಡೈಲಿ 1 ಅವರ್ ಭಜನೆ ಮಾಡಿದ್ರು ಕೂಡ ಹೋಗಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಮನೆ ಸಂಸಾರ ಅನ್ನೋ ಜಂಜಾಟದಿಂದ ಸ್ವಲ್ಪ 1 ಅವರ್ ಮೈಂಡ್ ನಿಜವಾಗ್ಲೂ ರಿಫ್ರೆಶ್ ಆದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿಸಿದ್ರು. ನಮಗೂ ಕೂಡ ತುಂಬ ಇಷ್ಟ ಆಯಿತು. ಇವರು ನಮ್ಮ ಊರಿನ ನರಸಿಂಹಸ್ವಾಮಿ ದೇವರ ಪೂಜೆ ಮಾಡ್ತಾರಲ್ಲ ಅರ್ಚಕರು, ಅವರ ಸೊಸೆ ಇವರು. ಭರತನಾಟ್ಯದ ಪ್ರೋಗ್ರಾಮು ಕೂಡ ಇಟ್ಕೊಂಡಿದ್ರು ಸಂಜೆಲಿ. ನಿಜ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇಲ್ಲ ಹೇಳಬೇಕು ಅಂತ ಹೇಳೋದಲ್ಲ, ನಿಜವಾಗ್ಲೂ ಅವ್ರ ಕಣ್ಣು ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು, ಆ ರೌದ್ರ ಥರದಲ್ಲಿ ಕೊಡುವಂಥದ್ದು ಕಣ್ಣು ಎಕ್ಸ್ಪ್ರೆಷನ್ ನೋಡಿದ್ರೆ ಒಂದು ಸಲ ಭಯ ಆಗೋ ಥರನೇ ಕೊಡ್ತಾರೆ ಅವರು. ನಿಜವಾಗ್ಲೂ ಭರತನಾಟ್ಯ ಅನ್ನೋದು ಎಲ್ಲರಿಗೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಇವರು ಮಾಡಿದ್ರು. ಅವರು ಕಣ್ಣಲ್ಲೇ ಮತ್ತು ಕೈ ಆ್ಯಕ್ಷನ್ ಎಲ್ಲ ಮಾಡೋದ್ರಿಂದನೇ ನಾವು ಅದೇನು ಸ್ಟೋರಿ, ಆ ಡ್ಯಾನ್ಸು ದೇವ್ರದ್ದು ಸ್ಟೋರಿ ಅದೇನು ಹೇಳ್ತವ್ರೆ ಅನ್ನೋದನ್ನು ನಾವು ತಿಳ್ಕೊಬೋದು. ಅಷ್ಟು ಚೆನ್ನಾಗಿ ಅವರು ಅಷ್ಟು ಅರ್ಥ ಆಗೋ ಥರ ನಮಗೆಲ್ಲ ಡ್ಯಾನ್ಸ್ ಅವ್ರು ಭರತನಾಟ್ಯನ ಮಾಡಿ ತೋರಿಸಿದ್ರು. ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೇ ಭರತನಾಟ್ಯ ಪ್ರೋಗ್ರಾಮ್ ಭಜನೆ ಎಲ್ಲ ಆದಮೇಲೆ ಈ ಥರ ಒಳಗಡೆನೇ ದೀಪಗಳನ್ನ ಹಚ್ಚಿ ಆ ದೀಪದ ಬೆಳಕಲ್ಲಿ ಬೆಣ್ಣೆ ಅಲಂಕಾರ ಮಾಡಿರುವಂಥ ನರಸಿಂಹಸ್ವಾಮಿನ ನೋಡೋದೇ ಅಷ್ಟು ಖುಷಿ ಅಂತ ಅನಿಸುತ್ತೆ. ಎಲ್ಲರನ್ನೂ ಕೂಡ ಕೂರಿಸಿ ನಮ್ಮ ಕೈಲೆಲ್ಲ ಅಲ್ಲಿ ದೇವಸ್ಥಾನದೊಳಗಡೆ ಭಜನೆ ಮಾಡಿಸಿ ಧ್ಯಾನ ಎಲ್ಲ ಮಾಡಿಸಿ ಕೊನೆಯಲ್ಲಿ ಮಹಾ ಮಂಗಳಾರತಿನ ಮಾಡ್ತಾರೆ. ನಿಜವಾಗ್ಲೂ ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡ್ತಿರೋದೇ ಒಂದು ಖುಷಿ. ಅಲ್ಲಿ ಒಬ್ಬರು ಅರ್ಚಕರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ, ಎಲ್ಲರೂ ದೇವ್ರನ್ನೇ ದೀಪದ ಬೆಳಕಲ್ಲಿ ನರಸಿಂಹಸ್ವಾಮಿನ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಎಲ್ಲರ ಗಮನನೂ ದೇವ್ರ ಮೇಲೆ ಇತ್ತು. ಅವರು ಒಂದೊಂದು ನರಸಿಂಹಸ್ವಾಮಿಯ 9 ಅವತಾರಗಳನ್ನು ಹೇಳ್ತಾ ಇದ್ದರೆ, ನಮಗೆ ಅಲ್ಲಿ ಕೂತಿರೋ ನರಸಿಂಹಸ್ವಾಮಿ ನಮ್ಮ ಇಮ್ಯಾಜಿನೇಷನಲ್ಲಿ ಅದೇ ಥರ ಕಾಣಿಸೋ ಥರನೇ ಕಾಣಿಸುತ್ತೆ. ನೀವು ದೇವ್ರ ಮಾತ್ರ ನೋಡಿ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಒಂದೊಂದು ಸಲ ನೋಡ್ತಿದ್ರೆ ಒಂಥರ, ಈಗ ನೋಡಿ ನರಸಿಂಹಸ್ವಾಮಿ ನಗ್ತಿದ್ದಾನೆ ಅಂತ ಹೇಳಿದ್ರೆ ಅದು ನಗೋ ಥರನೇ ಕಾಣಿಸ್ತಿತ್ತು. ಆ ಥರ ಒಂಥರ ಚೆನ್ನಾಗಿ ಒಟ್ಟಿನಲ್ಲಿ ಚೆನ್ನಾಗಿ ಪೂಜೆ ಅಂತೂ ಈ ಸಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮಗೂ ಕೂಡ ಎಲ್ಲರಿಗೂ ಇಷ್ಟ ಆಯಿತು ಈ ಸಲ ಪೂಜೆ ಅಂತೂ. ಹಾಗೆ ನರಸಿಂಹಸ್ವಾಮಿ ನಮಗೆ ನಮ್ಮ ಊರಿಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ಗೂ ಕೂಡ ಜಾಸ್ತಿ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತೀನಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.